ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಚಿಕ್ಕಿ, ವಾಕಿಂಗ್ ಹೋಗಕ್ಕೂ ಬಿಡದೆ ಬೆಳಗ್ಗೆನೆ ಎಲ್ಲರೂ ಸ್ನಾನ ಮಾಡಿ ರೆಡಿ ಬನ್ನಿ 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 ಅಂತ ಕೂರ್ಸ್ಕೊಂಡಿದ್ಯಲ್ಲ, ಏನ್ ವಿಷಯ? ಯಾಕೆ ಅಂತ ಗೊತ್ತಿಲ್ವಾ ನಿನ್ಗೆ? ಇಲ್ವಲ್ಲ. ಓ, ನಿಮ್ ಫೇವ್ರೆಟ್ ಮಸಾಲೆ ದೋಸೆ ಆರ್ಡರ್ ಮಾಡಿದ್ಯಾ ಎಲ್ರಿಗೂ? ಓ ಕರ್ಮ, ನಿನಗೆ ತಿನ್ನೋದು ಕುಡಿಯೋದು ಬಿಟ್ರೆ ಬೇರೆ ಯೋಚನೆನೇ ಇಲ್ವೇನೋ? ಈ ಮನೆಗೆ ತಕ್ಕ ಸೊಸೆ ಯಾರು ಅನ್ನೋ ಟೆಸ್ಟ್ಗೆ ಮೊದಲನೇ ಟಾಸ್ಕ್ ಇವತ್ತು. ಅಲ್ಲ ಚಿಕ್ಕಮ್ಮ, ನೆನ್ನೇನೋ ಆ ಜೋಶಲ್ಲಿ ಹಾಗೆ ಹೇಳಿದ್ರಿ ಅಂತ ಇವತ್ತು ಅದನ್ನೇ ಮುಂದುವರಿಸ್ತಾ ಇದ್ದೀರಲ್ಲ. ಅಲ್ಲ, ನಮ್ಮನೆ ಸೊಸೆ ಅಂದ್ರ ಮಧ್ಯೆ ಈ ಕಾಂಪಿಟಿಷನ್ ಎಲ್ಲ ಯಾಕೆ ಬೇಕು? ನಾನು ಟಾಸ್ಕ್ ಬಗ್ಗೆ ನೆನ್ನೆ ಮಾತಾಡಿದಾಗ ಸೌಂದರ್ಯ ಏನು ಮಾತಾಡ್ಲಿಲ್ವಲ್ಲಪ್ಪ. ಆದ್ರೆ ನಿನ್ ಕಿರಿ ಸೊಸೆ ಟಾಸ್ಕ್ನ ಚಾಲೆಂಜ್ ಆಗಿ ತಗೋತೀನಿ ಅಂತ ಹೇಳ್ಬಿಟ್ಲು. ಅದಕ್ಕೆ ಈಗ ಟಾಸ್ಕ್ ಕೊಡ್ಲೇಬೇಕು. ಇನ್ 3 ದಿನದಲ್ಲಿ ಈ ಮನೆಗೆ ತಕ್ಕ ಸೊಸೆ ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಹೌದು ಬಾವ, ದೀಪಾನೇ ಸುಮ್ಮನೆ ನಿಂತಿಯಾಳೆ, ನೀವೇನಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ದೀರಾ? ಏನೋ ನಾನು ಹೇಳೋ ಅಷ್ಟು ಹೇಳಿದ್ದೀನಿ, ಇದ್ರ ಮೇಲೆ ನಿಮ್ಮಿಷ್ಟ. ಈಗಲೂ ಇದೆಲ್ಲ ಬೇಕಾ? ಯೋಚನೆ ಮಾಡಿ ದೀಪ ಅವರೇ. ಅವಳು ಬೇಡ ಅಂದ್ರು ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಇವತ್ತು ಟಾಸ್ಕ್ ಶುರು ಆಗ್ಬೇಕು ಅಷ್ಟೇ. ಈ ಕಾಂಪಿಟೇಷನ್ ಅಲ್ಲಿ ನಾನೇ ಗೆಲ್ಲೋದು. ಸೋಲೋ ಗೆಲ್ವೋ ಇಟ್ಟೋರ ಹೆಜ್ಜೆನ ನಾನಂತೂ ಹಿಂದೆ ತಗೊಳ್ಳಲ್ಲ ಮೇಡಮ್. ನೀವ್ ಗೆದ್ರು ನಂಗೆ ಖುಷಿನೇ. ಅದಿರ್ಲಿ, ನೀನ್ ಸೋತ್ರೆ ನೀನ್ ಹೇಳ್ದ ಹಾಗೆ ಮಾಡ್ತೀಯ? ಈ ದೀಪ ಕೊಟ್ಟ ಮಾತನ್ನ ತಪ್ಪಲ್ಲ. ದೇವರ ಅನುಗ್ರಹ ನನ್ನ ಮೇಲೆ ಇದ್ರೆ ನನ್ ಗೆದ್ದೆ ಗೆಲ್ತೀನಿ. ಅವ್ರೇನೋ ಹೇಳಿದ್ರು ಅನ್ನೋ ಮಾತ್ರಕ್ಕೆ ನೀನ್ ಯಾಕಮ್ಮ ಚಾಲೆಂಜನ್ನ ಒಪ್ಕೊಂಡೆ? ಹಿರು ನಿನ್ನ ಫ್ರೆಂಡ್ ತರ ನೋಡ್ತಾ ಇದ್ರು, ಅವನು ನಿನ್ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಿದ್ದಾನಲ್ಲ, ಅಂಥದ್ರಲ್ಲಿ ನಿನ್ನನ್ನು ನೀನು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಹೌದು ದೀಪ, ಈಗ ನೀನ್ ದಿಶಾ ಅಂತ ಅಪ್ಪಂಗೂ ಗೊತ್ತಾಗಿದೆ, ಅವರು ನಿನ್ ಸಪೋರ್ಟಿಗೆ ನಿಂತಿದ್ದಾರೆ. ಅಂಥದ್ರಲ್ಲಿ ನೀನು ಚಿರುಗೆ ರೂಪ ಅಲ್ಲ ಗುಣ ಮುಖ್ಯ ಅನ್ನೋದನ್ನ ಪ್ರೂವ್ ಮಾಡ್ಬೇಕು ಅಷ್ಟೇ. ಅದನ್ನ ಬಿಟ್ಟು ಇದೆಲ್ಲ ಬೇಕಾಗಿತ್ತಾ? ಹೌದಮ್ಮ ದೀಪ, ನೀನು ಈ ಮನೆ ಸೊಸೆ ಅಂತ ನಾವು ಯಾವತ್ತೂ ಒಪ್ಕೊಂಡಾಗಿದೆ. ಮತ್ತು ನೀನು ಈ ಮನೆ ಸೊಸೆ ಅಂತ ಯಾರಿಗೆ ಪ್ರೂವ್ ಮಾಡಬೇಕಾಗಿದೆ? ನೀವ್ ಹೇಳೋದೇನೋ ಸರಿ ಮಾವ, ಆದ್ರೆ ದೀಪ ದಿಶಾ ವಿಷಯನೇ ಬೇರೆ, ಅಜ್ಜಿ ಹೇಳಿದ ವಿಷಯನೇ ಬೇರೆ. ನಾನು ಈ ಮನೆಯಲ್ಲಿ ದೀಪ ಆಗಿ ನನ್ನ ಅಸ್ತಿತ್ವ ಉಳಿಸ್ಕೋಬೇಕು ಅಂದ್ರೆ ನನ್ನ ಹಸ್ಬೆಂಡ್ಗೆ ಗುಣ ಮುಖ್ಯ ಅನ್ನೋದನ್ನ ಸಾಬೀತು ಮಾಡೋದ್ ಜೊತೆ ಅಜ್ಜಿ ಹಾಕಿರೋ ಸವಾಲಲ್ಲಿ ಗೆದ್ದು ನಾನು ಈ ಮನೆ ಸೊಸೆ ಅಂತಾನೂ ಸಾಬೀತು ಮಾಡಬೇಕು. ನನಗೆ ಯಾಕೋ ನೀನು ಮಾಡ್ತಾ ಇರೋದು ಒಪ್ಪಿಗೆ ಆಗ್ತಾ ಇಲ್ಲಮ್ಮ. ಸುಮ್ಮನೆ ನಿನ್ನ ಮೈ ಮೇಲೆ ನೀನೇ ಸಮಸ್ಯೆಗಳನ್ನ ಎತ್ತಾಕೋತಾ ಇದೆಯಾ.